ಎವ್ರಿವನ್ ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕೆಮಿಸ್ಟ್ರಿ ಅಂದರೆ ಏನು? ಕೆಮಿಸ್ಟ್ರಿ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಹೌದಾ? ಒಂದು ಮ್ಯಾಟರ್ನ ಬಗ್ಗೆ ಸ್ಟಡಿ ಮಾಡ್ತೀವಲ್ಲಿ, ಅದರ ಪ್ರಾಪರ್ಟೀಸು, ಅದು ಇನ್ನೊಂದು ಮ್ಯಾಟರ್ನ ಜೊತೆ ಹೇಗೆ ಇಂಟರ್ಯಾಕ್ಟ್ ಮಾಡುತ್ತೆ, ಅದರ ಕಾಂಪೋಸಿಷನ್ ಏನು ಅನ್ನೋದನ್ನು ಕೆಮಿಸ್ಟ್ರಿಯಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ಈ ಎಲೆಕ್ಟ್ರೋಕೆಮಿಸ್ಟ್ರಿ ಅಂದರೆ ಏನು ಕೇಳೇ ಇಲ್ವಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಇಲ್ಲಿ ಏನಾಗುತ್ತೆ, ಇದು ಒಂದು ಸೈನ್ಸಿನ ಬ್ರ್ಯಾಂಚು. ಇಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂತ ಅಂದರೆ ಇಂಟರ್ ಕನ್ವರ್ಷನ್ನ ತಿಳ್ಕೊಳ್ತೀವಿ. ಇಂಟರ್ ಕನ್ವರ್ಷನ್ ಒಂದಿನದ್ದು ಇನ್ನೊಂದಾಗಿ ಕನ್ವರ್ಟ್ ಆಗೋದು. ಯಾವುದು ಕನ್ವರ್ಟ್ ಆಗ್ತಿದೆ? ಐದರ್ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ, ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇದರ ಇಂಟರ್ ಕನ್ವರ್ಷನ್ನ ನಾವು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ತಿಳ್ಕೊಳ್ತೀವಿ. ಈ ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನುವಂಥ ವರ್ಡೇ ನೋಡ್ಬೋದು, ಎರಡು ವರ್ಡ್ಗಳಿಂದ ಆಗಿದೆ. ಒಂದು ಎಲೆಕ್ಟ್ರೋ, ಇನ್ನೊಂದು ಕೆಮಿಸ್ಟ್ರಿ. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ, ಇನ್ನೊಂದು ಕೆಮಿಕಲ್ ಎನರ್ಜಿ. ಸೊ ಇದನ್ನು ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಈ ಎಲೆಕ್ಟ್ರೋಕೆಮಿಸ್ಟ್ರಿಯ ಅಪ್ಲಿಕೇಶನ್ಸ್ ತುಂಬಾ ಇದೆ, ತುಂಬಾ ಯೂಸಸ್ ಇದೆ. ನೀವು ಏನು ಎಲೆಕ್ಟ್ರೋ ಪ್ಲೇಟಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಲೈಕ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಐಟಮ್ಸ್ಗಳೇನಿದೆ ಅವೆಲ್ಲವೂ ಕೂಡ ಎಲೆಕ್ಟ್ರೋಕೆಮಿಸ್ಟ್ರಿಯ ಅಂಡರಲ್ಲೇ ಬರುವಂಥದ್ದು. ಇಟ್ ವೈಡ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್. ಇದರ ಇಂಪಾರ್ಟೆನ್ಸ್ ತುಂಬಾ ಇದೆ. ಸೊ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದರೆ ಏನು? ಯಾವ ಡಿವೈಸು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೋ ಅಂತಹ ಸೆಲ್ಸ್ಗಳನ್ನು ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂತ ಕರೀತಾರೆ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಗ್ಯಾಲ್ವಾನಿಕ್ ಸೆಲ್ಲು, ಇನ್ನೊಂದು ಎಲೆಕ್ಟ್ರೋಲಿಟಿಕ್ ಸೆಲ್. ಹಾಗಾದರೆ ಈ ಗ್ಯಾಲ್ವಾನಿಕ್ ಸೆಲ್ ಅಂದರೆ ಏನು? ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಸೆಲ್ಗಳನ್ನು ಗ್ಯಾಲ್ವಾನಿಕ್ ಸೆಲ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ದಟ್ ಇಸ್ ವೋಲ್ಟಾಯಿಕ್ ಸೆಲ್. ಎಲೆಕ್ಟ್ರೋಲಿಟಿಕ್ ಸೆಲ್ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಸೆಲ್. ಸೊ ನೆಕ್ಸ್ಟ್ ಒನ್ ಬಂದು ನಮ್ಮ ಗ್ಯಾಲ್ವಾನಿಕ್ ಸೆಲ್. ಅದಕ್ಕೊಂದು ಎಕ್ಸಾಂಪಲ್ ಡೇನಿಯಲ್ ಸೆಲ್ ತೊಗೊಳ್ಳೋಣ. ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ತಿದ್ದೀರಾ, 2 ಕಂಟೈನರ್ಗಳಿದೆ, ಕಂಟೈನರ್ 1 ಆ್ಯಂಡ್ ಕಂಟೈನರ್ 2. ಸೊ ಕಂಟೈನರ್ 1ನಲ್ಲಿ ಏನಿದೆ ಅಂತ ಅಂದರೆ ಒಂದು ಜಿಂಕ್ ರಾಡ್ ಇದೆ. ಈ ಜಿಂಕ್ ರಾಡನ್ನು ಒಂದು ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ದಾರೆ. ಯಾವ ಸೊಲ್ಯೂಷನ್ ಇದು ಅಂತ ಅಂದರೆ ಜಿಂಕ್ ಸಲ್ಫೇಟ್ನ ಸೊಲ್ಯೂಷನ್. ಇದು ಎಲೆಕ್ಟ್ರೋಲೈಟ್. ಓಕೆ. ಸೊ ಅದೇ ರೀತಿ ಒಂದು ಕಾಪರ್ ರಾಡ್ ಇದೆ. ಈ ಕಾಪರ್ ರಾಡ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ದಾರೆ. ಈ 2 ರಾಡ್ಗಳನ್ನು ಇಂಟರ್ನಲ್ ಆಗಿ ಒಂದು ಸಾಲ್ಟ್ ಬ್ರಿಡ್ಜನ್ನು ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡಿದ್ದಾರೆ. ಈ ಸಾಲ್ಟ್ ಬ್ರಿಡ್ಜಲ್ಲಿ ಏನಿರುತ್ತೆ ಅಂತ ಅಂದರೆ ಇದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಕ್ಲೋರೈಡ್ ಅಥವಾ ಅಮೋನಿಯಂ ನೈಟ್ರೈಟಿಂದ ಆಗಿದೆ, ಅಥವಾ ಜೆಲ್ ಫಾರ್ಮೇಷನ್ ಕೂಡ ಆಗಿರುತ್ತೆ. ಇದಕ್ಕೆ ಎರಡು ಕಡೆ ಒಂದು ಪೋರಸ್ ಪ್ಲಗ್ಸ್ ಇದೆ. ಓಕೆ. ಇದರ ಎಕ್ಸ್ಟರ್ನಲ್ ಆಗಿ ವೋಲ್ಟ್ ಮೀಟರಿಂದ ಕನೆಕ್ಟ್ ಮಾಡಿದೆ ಈ ರಾಡ್ಗಳನ್ನು. ಸೊ ಯಾವಾಗ ಈ ಎಕ್ಸ್ಟರ್ನಲ್ ಆಗಿ ನಾವು ರಾಡನ್ನು ಕನೆಕ್ಟ್ ಮಾಡ್ತೀವಿ, 2 ರಾಡ್ಗಳನ್ನು, ಸೊ ಆಗ ಪ್ರೋಸೆಸ್ ಶುರುವಾಗುತ್ತೆ. ಏನು ಪ್ರೋಸೆಸ್ ಇದು ಅಂತ ಅಂದರೆ ನಮ್ಮ ಜಿಂಕ್ ರಾಡ್ ಏನಿದೆ ಅದು ಡಿಸಾಲ್ವ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಡಿಸಾಲ್ವ್ ಆಗ್ತಿದೆ ಅಂದರೆ ಜಿಂಕ್ ಅಯಾನ್ ಮತ್ತು ಎಲೆಕ್ಟ್ರಾನ್ಸ್ಗಳು ಸಿಗುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ ಅಂದರೆ ಈ ವೈರ್ಗಳ ಮೂಲಕ ಕಾಪರ್ ರಾಡ್ನ ಕಡೆಗೆ ಮೂವ್ ಆಗುತ್ತೆ. ನಮ್ಮ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆಯಲ್ಲ, ಸೊ ಇದರಲ್ಲಿರುವಂಥ ಕಾಪರ್ ಅಯಾನ್ಸ್ಗಳು ಏನು ಎಲೆಕ್ಟ್ರಾನ್ಸ್ ಬಂದಿದೆಯಲ್ಲ ಜಿಂಕ್ ರಾಡ್ ಕಡೆಯಿಂದ, ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಕಾಪರ್ ಆಟಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಾಪರ್ ಆಟಮ್ಸ್ಗಳು ಕಾಪರ್ ರಾಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ಈ ಪ್ರೋಸೆಸ್ ನಡೀತಾ ಹೋಗುತ್ತೆ. ಸೊ ಎಲೆಕ್ಟ್ರಾನ್ಸ್ಗಳೆಲ್ಲಾಗ್ತಿದೆ, ಜಿಂಕ್ ರಾಡಿಂದ ಕಾಪರ್ ರಾಡ್ ಕಡೆಗೆ ಮೂವ್ ಆಗ್ತಿದೆ. ಅದೇ ನಮ್ಮ ಕರೆಂಟ್ ಏನಾಗ್ತಿದೆ ಅಂದರೆ ಕಾಪರ್ ರಾಡ್ ಕಡೆಯಿಂದ ಜಿಂಕ್ ರಾಡ್ನ ಕಡೆಗೆ ಮೂವ್ ಆಗ್ತಿದೆ. ಸೊ ಫ್ಲೋ ಆಫ್ ಕನ್ವೆನ್ಷನಲ್ ಕರೆಂಟ್. ಸೊ ಇದು ಗ್ಯಾಲ್ವಾನಿಕ್ ಸೆಲ್ನ ವರ್ಕಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋವಂಥದ್ದು. ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ದಟ್ ಇಸ್ ಅ ಜಿಂಕ್ ಆಟಮ್ ಏನಿದೆ ಪ್ಲಸ್ ಕಾಪರ್ ಅಯಾನ್ಸು ಗಿವ್ ರೈಸ್ ಟು ಜಿಂಕ್ ಅಯಾನ್ಸ್ ಪ್ಲಸ್ ಕಾಪರ್. ಸೊ ಜಿಂಕ್ ಆಟಮ್ ಇದ್ದಿದ್ದು ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗ್ತಿದೆ ಬೈ ಲಾಸಿಂಗ್ ಆಫ್ ಎಲೆಕ್ಟ್ರಾನ್ಸ್, ಅಂದರೆ ಆಕ್ಸಿಡೇಷನ್ ಆಗ್ತಿದೆ. ಕಾಪರ್ ಅಯಾನ್ ಇದ್ದಿದ್ದು ಕಾಪರ್ ಆಟಮ್ ಆಗಿ ಕನ್ವರ್ಟ್ ಆಗ್ತಿದೆ ಬೈ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಜಿಂಕಲ್ಲಿ ಆಗ್ತಿರುವಂಥದ್ದು ಆಕ್ಸಿಡೇಷನ್ ಪ್ರೋಸೆಸ್ಸು, ಕಾಪರಲ್ಲಿ ಆಗ್ತಿರುವಂಥದ್ದು ರಿಡಕ್ಷನ್ ಪ್ರೋಸೆಸ್. ಸೊ 2 ರಿಯಾಕ್ಷನ್ ಇದೆ. ಕಾಪರ್ ಅಯಾನ್ ಕಾಪರ್ 2+ + 2 ಎಲೆಕ್ಟ್ರಾನ್ ಗಿವ್ ರೈಸ್ ಟು ಕಾಪರ್. ಇದನ್ನು ರಿಡಕ್ಷನ್ ಆಫ್ ರಿಯಾಕ್ಷನ್ ಅಂತ ಕರೀತಾರೆ. ಯಾಕೆ? 2 ಎಲೆಕ್ಟ್ರಾನ್ಸ್ಗಳು ಆಕ್ಸೆಪ್ಟ್ ಮಾಡ್ತಾ ಇದೆ ಕಾಪರ್ ಅಯಾನ್. ಅದೇ ರೀತಿ ಜಿಂಕ್ ಆಟಮ್ ಇದ್ದಿದ್ದು ಜಿಂಕ್ ಅಯಾನ್ + 2 ಎಲೆಕ್ಟ್ರಾನ್ಸ್, ಅಂದರೆ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್. ಜಿಂಕ್ ಆಟಮ್ ಏನು ಮಾಡ್ತಿದೆ, 2 ಎಲೆಕ್ಟ್ರಾನ್ಗಳನ್ನು ಲಾಸ್ ಮಾಡ್ಕೊಳ್ತಿದೆ. ಸೊ ಏನು ಹಾಫ್ ಸೆಲ್ ಅಂತ ಅಂದರೆ ರೆಡಾಕ್ಸ್ ಕಪಲ್ಸ್. ಏನು ಒಂದು ಸೆಲ್ನ 2 ಪೋರ್ಷನ್ ಏನಿರುತ್ತೆ ಅದನ್ನು ಹಾಫ್ ಸೆಲ್ಸ್ ಅಥವಾ ರೆಡಾಕ್ಸ್ ಕಪಲ್ಸ್ ಅಂತ ಕರೀತಾರೆ. ಈಗ ಆಲ್ರೆಡಿ ನೋಡಿದ್ವಿ ಜಿಂಕ್ ಮತ್ತು ಕಾಪರ್, ಹೌದಾ? ಅದು ಏನು ಕಂಟೈನರ್ಗಳನ್ನು ನೋಡಿದ್ವಿ, ಆದರೆ ಹಾಫ್ ಸೆಲ್ಸ್ ಅಂತ ಕರಿತೀವಿ. ಈಚ್ ಹಾಫ್ ಸೆಲ್, ಒಂದು ಹಾಫ್ ಸೆಲ್ ಏನಿರುತ್ತೆ ಅಂದರೆ ಒಂದು ಮೆಟಲ್ ಎಲೆಕ್ಟ್ರೋಡು, ಅದು ಎಲೆಕ್ಟ್ರೋಲೈಟಲ್ಲಿ ಡಿಪ್ ಆಗಿರುತ್ತೆ. ಲೈಕ್ ಏನು ನಾವು ಜಿಂಕ್ ರಾಡು ಜಿಂಕ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಆಗಿತ್ತು, ಅಥವಾ ಕಾಪರ್ ರಾಡು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಆಗಿತ್ತಲ್ವ, ಅದು ಈಚ್ ಹಾಫ್ ಸೆಲ್ ಅಂದರೆ ಜಿಂಕ್ ರಾಡ್ ಮತ್ತು ಜಿಂಕ್ ಸಲ್ಫೇಟಲ್ಲಿ ಏನು ಡಿಪ್ ಆಗಿದೆ ಅದನ್ನು ಒಂದು ಹಾಫ್ ಸೆಲ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈ 2 ಹಾಫ್ ಸೆಲ್ಗಳು ಸೇರಿದಾಗ ಒಂದು ಸೆಲ್ ಆಗುತ್ತೆ.
ಈ 2 ಹಾಫ್ ಸೆಲ್ಗಳು ಇಂಟರ್ನಲ್ ಆಗಿ ಸಾಲ್ಟ್ ಬ್ರಿಡ್ಜ್ನ ಮೂಲಕ ಕನೆಕ್ಟ್ ಆಗಿರುತ್ತೆ, ಎಕ್ಸ್ಟರ್ನಲ್ ಆಗಿ ಮೆಟಾಲಿಕ್ ವೈರ್, ವೋಲ್ಟ್ ಮೀಟರ್ ಆ್ಯಂಡ್ ಸ್ವಿಚ್ಚಿಂದ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್. ಸೊ ಡಬಲ್ ಅಂದ ತಕ್ಷಣ ನಿಮ್ಗೆ ಅನ್ಕೋಬೋದು 2 ಅಂತ. ಹೌದು, ಕರೆಕ್ಟು, 2 ಲೇಯರ್ ಇರುತ್ತೆ. ಹೇಗೆ ಲೇಯರ್ ಫಾರ್ಮೇಷನ್ ಆಗುತ್ತೆ ನೋಡೋಣ. ಸೊ ಮೊದಲನೇದಾಗಿ ಒಂದು ರಿಯಾಕ್ಷನ್ ಆಗ್ತಿದೆ ಅಂದರೆ ಇಲ್ಲಿ 2 ಥರ ರಿಯಾಕ್ಷನ್ ಆಗುತ್ತೆ. ಒಂದು ಡಿಸಲ್ಯೂಷನ್ ರಿಯಾಕ್ಷನ್ನು, ಇನ್ನೊಂದು ಡಿಪಾಸಿಷನ್ ರಿಯಾಕ್ಷನ್. ಈಗ ಆಲ್ರೆಡಿ ನೀವು ಗ್ಯಾಲ್ವಾನಿಕ್ ಸೆಲ್ಸಲ್ಲಿ ನೋಡಿದ್ರಿ ಹೇಗೆ ಜಿಂಕ್ ರಾಡು ಡಿಸಾಲ್ವ್ ಆದಾಗ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಲಿಬ್ರೇಟ್ ಆಗ್ತಿತ್ತು, ಹಾಗೆ ಜಿಂಕ್ ಅಯಾನ್ಸ್ಗಳು ಲಿಬ್ರೇಟ್ ಆಗ್ತಿತ್ತು. ಅದೇ ಕಾಪರ್ ರಾಡ್ ಕಡೆ ಏನಾಗ್ತಿತ್ತು, ಕಾಪರ್ ರಾಡ್ ಕಡೆ ಏನು ಕಾಪರ್ ಅಯಾನ್ಸು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿತ್ತು, ಅದು ಎಲೆಕ್ಟ್ರಾನ್ಗಳ ಜೊತೆಗೆ ರಿಯಾಕ್ಟ್ ಆಗಿ ಕಾಪರ್ ಆಟಮ್ಸ್ ಆಗಿ ಕನ್ವರ್ಟ್ ಆಗಿ ಕಾಪರ್ ರಾಡ್ ಮೇಲೆ ಡಿಪಾಸಿಟ್ ಆಗ್ತಿತ್ತು. ಹೌದಾ? ಸೊ ಡಿಸಲ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಡಿಪಾಸಿಷನ್ ರಿಯಾಕ್ಷನ್. ಡಿಸಲ್ಯೂಷನ್ ಅಂದರೆ ಡಿಸಾಲ್ವ್ ಆಗುವಂಥದ್ದು. ಡಿಸಾಲ್ವ್ ಆದಾಗ ಎಲೆಕ್ಟ್ರಾನ್ಸ್ಗಳು ಲಿಬ್ರೇಟ್ ಆಗುತ್ತೆ. ಆ್ಯಂಡ್ ಡಿಪಾಸಿಷನ್ ಅಂದರೆ ಎಲೆಕ್ಟ್ರಾನ್ಗಳನ್ನು ಆಕ್ಸೆಪ್ಟ್ ಮಾಡಿಕೊಂಡು ಆಟಮ್ಗಳಾಗಿ ಕನ್ವರ್ಟ್ ಆಗಿ ಡೆಪಾಸಿಟ್ ಆಗುವಂಥದ್ದು. ಸೊ ಈ ಪ್ರೋಸೆಸ್ಸಲ್ಲಿ 2 ರಿಯಾಕ್ಷನ್ಗಳಿದೆಯಲ್ಲ, ಒಂದು ಡಿಸಲ್ಯೂಷನ್ ಆ್ಯಂಡ್ ಡಿಪಾಸಿಷನ್ ರಿಯಾಕ್ಷನ್. ಇದರಲ್ಲಿ ಯಾವುದಾದ್ರೂ ಒಂದು ಫಾಸ್ಟರ್ ಆಗಿದ್ದಾಗ ಏನಾಗುತ್ತೆ ಅನ್ನೋದು. ಸೊ ಮೊದಲನೇದಾಗಿ ಈ ಡಿಸಲ್ಯೂಷನ್ ರಿಯಾಕ್ಷನ್ ಏನಿದೆ ಅದು ಡಿಪಾಸಿಷನ್ ರಿಯಾಕ್ಷನ್ಗಿಂತ ಫಾಸ್ಟರ್ ಆಗಿದ್ದಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಲಿಬ್ರೇಟ್ ಆಗುತ್ತೆ ಜಾಸ್ತಿ. ಸೊ ಡಿಪಾಸಿಷನ್ಗಿಂತ ಜಾಸ್ತಿ ಇದ್ದಾಗ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಲಿಬ್ರೇಟ್ ಆಗುತ್ತೆ. ಆಗ ಈ ಎಲೆಕ್ಟ್ರಾನ್ಸ್ಗಳು ಏನು ನಮ್ಮ ಎಲೆಕ್ಟ್ರೋಡ್ ಇದೆ, ಸೊ ಈ ಎಲೆಕ್ಟ್ರೋಡ್ಗಳ ಮೇಲೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ, ಅಲ್ಲಿ ಬಂದು ಕೂರುತ್ತೆ. ಸೊ ಆಗ ಈ ರಾಡು ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಈ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಏನಿದೆ ಅದು ಪಾಸಿಟಿವ್ ಲೇಯರ್ನ ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಆಗ ಅಲ್ಲಿ ಡಬಲ್ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಇದೇ ರೀತಿ ಇನ್ನೊಂದೇನು ಅಂತ ಅಂದರೆ ಡಿಪಾಸಿಷನ್ ರಿಯಾಕ್ಷನ್ನು ಡಿಸಲ್ಯೂಷನ್ ರಿಯಾಕ್ಷನ್ಗಿಂತ ಫಾಸ್ಟರ್ ಆಗಿದ್ರೆ ಯಾವ ಥರ ಆಗುತ್ತೆ, ಆಗ ಈ ಎಲೆಕ್ಟ್ರಾನ್ಸ್ಗಳು ಕಮ್ಮಿ ಇರುತ್ತೆ. ಆಗ ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ ನಮ್ಮ ಎಲೆಕ್ಟ್ರೋಡು. ಸೊ ಎಲೆಕ್ಟ್ರೋಡು ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದ್ದಾಗ ಅದೇನು ಮಾಡುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳನ್ನ ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಆಗ ಮತ್ತೆ ಏನಾಗುತ್ತೆ, ಒಂದು ಡಬಲ್ ಲೇಯರ್ ಫಾರ್ಮ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನೇ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕರೀತಾರೆ. ಈ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮ್ ಆಗೋದ್ರಿಂದ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಡೆವಲಪ್ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಇಸ್ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರೋಡ್. ಎಲೆಕ್ಟ್ರೋಡ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಆ್ಯನೋಡ್ ಅಂತ ಅಂದರೆ ಒಂದು ಎಲೆಕ್ಟ್ರೋಡು, ಯಾವ ಎಲೆಕ್ಟ್ರೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ ಅದನ್ನು ಆ್ಯನೋಡ್ ಅಂತ ಕರಿತೀವಿ, ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಈಗ M1 ಅನ್ನುವಂಥದ್ದು ಮೆಟಲ್ ಆಟಮು. ಸೊ ಅದು ಎಲೆಕ್ಟ್ರಾನ್ಸ್ಗಳನ್ನು ಲಾಸ್ ಮಾಡಿಕೊಂಡು N ಎಲೆಕ್ಟ್ರಾನ್ಸ್ಗಳನ್ನು ಲಾಸ್ ಮಾಡಿಕೊಂಡಾಗ M1n+ ಆಗುತ್ತೆ. ಸೊ ಏನು C1 ಇದೆ ಇದು ಕಾನ್ಸಂಟ್ರೇಷನ್. ಓಕೆ, ಸೊ M ಆಟಮ್ ಇದೆ, ಈ M ಆಟಮು N ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಂಡಾಗ M(n+N ಎಲೆಕ್ಟ್ರಾನ್. ಇಲ್ಲಿ ಏನು ವರ್ಟಿಕಲ್ ಲೈನ್ ಕಾಣಿಸ್ತಿದೆಯಲ್ಲ, ಈ ವರ್ಟಿಕಲ್ ಲೈನು ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಒಂದು ಮೆಟಲ್ ಆಟಮು ಮತ್ತು ಮೆಟಲ್ ಅಯಾನ್ಸ್ಗಳು ಬೇರೆ ಬೇರೆ ಫೇಸಲ್ಲಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ C1 ಅನ್ನುವಂಥದ್ದು ಕಾನ್ಸಂಟ್ರೇಷನ್ ಆಫ್ ಮೆಟಲ್ ಅಯಾನ್ನ ಕಾನ್ಸಂಟ್ರೇಷನ್. ಅದೇ ನೆಕ್ಸ್ಟ್ ಒನ್ ಇಸ್ ಕ್ಯಾಥೋಡ್. ಕ್ಯಾಥೋಡಲ್ಲಿ ಏನಾಗುತ್ತೆ, ಯಾವ ಎಲೆಕ್ಟ್ರೋಡಲ್ಲಿ ರಿಡಕ್ಷನ್ ಆಗುತ್ತೋ ಅದನ್ನು ಕ್ಯಾಥೋಡ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತದೆ, ಅಯಾನ್ ಇದ್ದಿದ್ದು ಆಟಮ್ ಆಗಿ ಕನ್ವರ್ಟ್ ಆಗ್ತಿದೆ. M2n+, ಇದು C2. ಸೊ ಏನು ವರ್ಟಿಕಲ್ ಲೈನ್ ಇದೆ M2 ಅಂದರೆ ಅಯಾನ್ ಇದ್ದಿದ್ದು ಆಟಮ್ ಆಗಿ ಕನ್ವರ್ಟ್ ಆಗ್ತದೆ. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, M2n+ N ಎಲೆಕ್ಟ್ರಾನ್ಸ್ ಗಿವ್ ರೈಸ್ ಟು M2. ಒಂದು ಸೆಲ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, M1 ಒಂದು ವರ್ಟಿಕಲ್ ಲೈನ್, ಅದಾದಮೇಲೆ M1n+ C1. ಸೊ ಇಲ್ಲಿ ಡಬಲ್ ವರ್ಟಿಕಲ್ ಲೈನ್ ಇದೆ. ಸೊ M2n+ C2, ಸಿಂಗಲ್ ವರ್ಟಿಕಲ್ ಲೈನ್ M2. ಸೊ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಿದೆ, ಇದು ಸಿಂಗಲ್ ಲೈನ್ ನಿಮ್ಗೆ ಗೊತ್ತಾಯಿತು ಹೌದಾ. ಸಿಂಗಲ್ ಲೈನ್ ಇರುವಂಥದ್ದೇನು, ಇದು 2 ಫೇಸ್ಗಳನ್ನ ರೆಪ್ರೆಸೆಂಟ್ ಮಾಡ್ತಿದೆ, ಅಯಾನ್ಸ್ ಮತ್ತು ಆಟಮ್ಸ್ಗಳ ನಡುವೆ ಇರುವಂಥದ್ದು. ಈ ಡಬಲ್ ವರ್ಟಿಕಲ್ ಲೈನು ಸಾಲ್ಟ್ ಬ್ರಿಡ್ಜನ್ನು ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಡೇನಿಯಲ್ ಸೆಲ್ ತೊಗೊಂಡ್ರೆ, ಡೇನಿಯಲ್ ಸೆಲ್ಲಲ್ಲಿ ಜಿಂಕ್ ಮತ್ತು ಕಾಪರ್ ಇರುವಂಥದ್ದು ಹೌದಾ. ಜಿಂಕ್ ಮೊದಲೇನಿರುತ್ತೆ, ಜಿಂಕ್ ಆಟಮ್ ಆಗಿರುತ್ತೆ, ಅದು ಅಯಾನ್ ಆಗಿ ಕನ್ವರ್ಟ್ ಆಗ್ತದೆ Zn2+ ಆಗಿ. ಸೊ ಇಲ್ಲಿ ಅದರ ಕಾನ್ಸಂಟ್ರೇಷನ್ 1 molar. ಸೊ ಇಲ್ಲಿ ಡಬಲ್ ವರ್ಟಿಕಲ್ ಲೈನ್ ಸಾಲ್ಟ್ ಬ್ರಿಡ್ಜನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಕಾಪರ್ ಅಯಾನ್ ಇದ್ದು ಕಾಪರ್ 2+ ಅಯಾನ್ ಏನಿದೆ, ಸೊ ಅದು ಕೂಡ 1 molar ಕಾನ್ಸಂಟ್ರೇಷನ್, ಅದು ಕಾಪರ್ ಆಟಮ್ ಆಗಿ ಲೈಕ್ ಮಾಡಿ. ಇದು ರೆಪ್ರೆಸೆಂಟೇಷನ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ.